ನನಗೆ ನಮ್ಮ ಪುರಪಿತೃಗಳು ಯಾರಿದ್ದಾರೋ, ಬೆಂಗಳೂರು ನಗರದ ಹಣೆ ಬರಹವನ್ನು ಮರೆಯುವಂಥ ರಾಜಕಾರಣಿಗಳು ಯಾರಿದ್ದಾರೋ ಅವರ ಬಗ್ಗೆ ಅಸಮಾಧಾನ ಆಯಿತು. ಇಡೀ ಭಾರತದಲ್ಲಿ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದವರು ನಾವು. ನಮ್ಮ ಬೆಂಗಳೂರು ಸಿಟಿ ಆಫ್ 1000 ಲೇಕ್ಸ್ ಅಂತ ಹೆಸರುವಾಸಿಯಾದದ್ದು. ನಮ್ಮ ಮೈಸೂರು ಮಹಾರಾಜರ ದಿವಾನರಿದ್ದಾರಲ್ಲ, ಅವರ ಪಟ್ಟಿಗಳನ್ನು ನೋಡಿ, ಯಾರ್ಯಾರಾಗಿದ್ರು ದಿವಾನರು, ಯಾವ ವಯಸ್ಸಲ್ಲಿ, ಯಾವ್ಯಾವ ಮೂಲದವರು. ಕನ್ನಡದವರು ನಿಮ್ಗೆ ಸಿಗಲ್ಲ. ಎಲ್ಲ ತಮಿಳ್ನವರಾಗಿರ್ತಾರೆ, ಇಲ್ಲ ತೆಲುಗುವವರಾಗಿರ್ತಾರೆ. ಹಾಗಾಗಿ ಮೂಲ ಕನ್ನಡಿಗರು ಎಲ್ಲಿ ಅಂತ ಹುಡುಕ್ಬೇಕು ನಾವು. ಬೆಂಗಳೂರಲ್ಲಿ ಕನ್ನಡವನ್ನು ಅರ್ಥ ಮಾಡ್ಕೊಳ್ಳೋ ಜನ ಎಷ್ಟಪ್ಪ ಇದ್ದಾರೆ ಅಂದರೆ 27%. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಎಷ್ಟಪ್ಪ ಅಂದರೆ 64%. ಮೂಲ ಕನ್ನಡಿಗರು ಎಲ್ಲೋದ್ರು? ಈ ಬದಲಾವಣೆ ಆಗ್ತಿದೆಯಲ್ಲ, ಅಂದ್ರೆ ನಮ್ಮ ಬೆಂಗಳೂರು ಗ್ಲೋಬಲ್ ಸಿಟಿ ಆಗಿದ್ದು, IT ಹಬ್ ಆಗಿದ್ದು, ಪಬ್ ಕ್ಯಾಪಿಟಲ್ ಆಗಿದ್ದು, ಈ ಎಲ್ಲ ಬದಲಾವಣೆಗಳ ಜೊತೆಗೆ ನಮ್ಮ ಕನ್ನಡ ಭಾಷೆಯ ಬಳಕೆ ಕೂಡ ಬದಲಾವಣೆ ಆಗಿದೆ. ಕಂಗ್ಲೀಷಲ್ಲಿ ಮಾತಾಡ್ತೀವಿ, ಇಲ್ಲಾಂದ್ರೆ ಇವತ್ತಿನ ದಿನ ಒಂದಷ್ಟು ಒಳ್ಳೆಯ ಪದಗಳ ಸೊಗಡನ್ನ ಕೇಳದೆ ಕಮ್ಮಿ ಆಗ್ಬಿಟ್ಟಿದೆ. ಬಹುಶಃ ಎಲ್ಲೋ ನಿಮ್ಮ ಕಾರ್ಯಕ್ರಮದಲ್ಲೋ ಇನ್ನೊಂದಷ್ಟು ಕಡೆ ಎಲ್ಲ ಕೇಳದ್ ಬಿಟ್ರೆ ದಿನನಿತ್ಯದ ಜೀವನದಲ್ಲಿ ಆ ಥರದ ಪದಗಳನ್ನ ಕೇಳ್ತಾನೆ ಇಲ್ಲ. ಇದು ಕನ್ನಡದ ಅಸ್ತಿತ್ವ ಮತ್ತು ಭಾಷಾ ಬಳಕೆ ಕೂಡ ದಿನೇ ದಿನೇ ಕಮ್ಮಿ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ, ಒಂದು ಬೆಂಗಳೂರು ನಗರದ ಸ್ವರೂಪದ ಬಗ್ಗೆ. ನನಗೆ ನಮ್ಮ ಪುರಪಿತೃಗಳು ಯಾರಿದ್ದಾರೋ, ಬೆಂಗಳೂರು ನಗರದ ಹಣೆ ಬರಹವನ್ನು ಮರೆಯುವಂಥ ರಾಜಕಾರಣಿಗಳು ಯಾರಿದ್ದಾರೋ ಅವರ ಬಗ್ಗೆ ಅಸಮಾಧಾನ ಇದೆ. ನೀವು ಲಂಡನ್ನಿಗೆ ಅಥವಾ ನ್ಯೂಯಾರ್ಕಿಗೆ ಹೋಯ್ತು ಅಂದರೆ ನಗರದ ಹೊರ ಸ್ವರೂಪ ಏನಿದೆ, ನೂರಾರು ವರ್ಷಗಳಿಂದ ಬೆಳೆದು ಬಂದಂಥ ನಗರ, ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಅವರು. ಈ ರೈಲುಗಳು ಇತ್ಯಾದಿಗಳು ಮಾಡಬೇಕು ಅಂದರೆ, ರಸ್ತೆಗಳು ಮಾಡಬೇಕಾದ್ರೆ ಎಲ್ಲವೂ ನೆಲಾಂತರ್ಗತ, ಅಂಡರ್ಗ್ರೌಂಡ್. ಮೆಟ್ರೋನ ನಾವು ನೆಲ ಮೇಲೆ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ಅನೇಕ ಕಟ್ಟಡಗಳನ್ನು ನೋಡಲಿಕ್ಕೆ ಆಗೋಲ್ಲ, ಅಡ್ಡ ಇದ್ಬಿಟ್ಟಿದೆ. ಪಾರಂಪರಿಕ ಕಟ್ಟಡಗಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ಮರಗಳನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅದೇ ಲಂಡನ್ನಲ್ಲಿ ನೀವು ನ್ಯೂಯಾರ್ಕಿಗೆ ಹೋಯಿತು ಅಂದರೆ ಅಲ್ಲಿ ಅವರು ಹಾಗೆ ಹಾಳು ಮಾಡಿಲ್ಲ, ಎಲ್ಲವನ್ನೂ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ನಗರದ ಹೊರ ಸೌಂದರ್ಯ ಏನಿದೆ ಆ ಸೌಂದರ್ಯವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ನಮಗೆ ಆ ಸೌಂದರ್ಯ ಪ್ರಜ್ಞೆ ಇಲ್ಲ. ಇದು ನನಗೆ ತುಂಬ ನೋವನ್ನು ಉಂಟು ಮಾಡಿರುವಂಥ ವಿಚಾರ. ಇದು ಒಂದು. 2ನೇದು ಭಾಷೆ ಬಗ್ಗೆ ಹೇಳಿದ್ರಿ ನೀವು. ಇದಕ್ಕೆ ಬಹುಶಃ ನಾವೇ ಕಾರಣ ಅನಿಸುತ್ತೆ. ಹೌದು, ಕನ್ನಡಿಗರೇ ಕಾರಣ. ಕನ್ನಡಿಗರು ಸ್ವಲ್ಪ ಸೋಮಾರಿಗಳು, ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇಷ್ಟಪಡೋಲ್ಲ. ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ಕೂಲಿಕಾರರನ್ನು ಮಹಾರಾಷ್ಟ್ರದಿಂದ ಕರೆಸ್ತಾರೆ, ತಮಿಳುನಾಡಿಂದ ಕರೆಸ್ತಾರೆ. ನಮ್ಮಲ್ಲಿ ಯಾರೂ ಹೋಗಿ ಕೆಲಸ ಮಾಡಲ್ಲ. ಅಣೆಕಟ್ಟಲ್ಲಿ ಹೋಗಿ ಕೂಲಿ ಕೆಲಸ ಮಾಡೋದು ಅಂದರೆ ಒಂದು ರೀತಿಯ ಅವಮಾನ. ಅದು ಈ ಮನೋಭಾವ ಉಂಟು ಕನ್ನಡಿಗರಿಗೆ. ಹಾಗಾಗಿ ನೀವು ಅನಾದಿ ಕಾಲದಿಂದ ನೋಡ್ತಾ ಬಂದರೂ ಸಹ ಇವರೆಲ್ಲ ಹೊರಗಡೆಯಿಂದ ಬರೋದು ಕಾಣುತ್ತೆ. ಅದರಲ್ಲೂ 10ನೇ ಶತಮಾನದ ಆಸುಪಾಸಲ್ಲಿ ತಮಿಳರು, ತೆಲುಗರು ಮತ್ತು ಮರಾಠಿ ಜನ ಹೆಚ್ಚು ಕರ್ನಾಟಕದಲ್ಲಿ ಬಂದು ನೆಲೆಸ್ತಾರೆ. ನಾವುಗಳು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ದೇ ಇರೋ ಕಾರಣದಿಂದಾಗ್ಲೇ. ಹೌದು. ಈಗ ನಮ್ಮಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 3 ಮತಗಳಿವೆ ನಮ್ಮಲ್ಲಿ. ದ್ವೈತ ಮಧ್ವಾಚಾರ್ಯ, ಅದ್ವೈತ ಶಂಕರಾಚಾರ್ಯ, ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯ. ಎಲ್ಲೆಲ್ಲೋ ಸ್ಥಾಪನೆ ಮಾಡಿ ಅವೆಲ್ಲ ಬೆಳೆದದ್ದು ಎಲ್ಲಿ ಅಂದರೆ ಕರ್ನಾಟಕದಲ್ಲಿ. ಬೇರೆ ಯಾವುದೇ ರಾಜ್ಯದಲ್ಲಿ ಈ 3 ಮತಗಳು ಹೆಚ್ಚು ಕಡಿಮೆ ಏಕಪ್ರಕಾರವಾಗಿ ಬೆಳೆದು ಬಂದದ್ದು ಇಲ್ಲ. ನಮ್ಮ ಕರ್ನಾಟಕದಲ್ಲೇ ಆದದ್ದು. ರಾಮಾನುಜಾಚಾರ್ಯರ ಜೊತೆಗೆ ಅದೆಷ್ಟು ಜನ ತಮಿಳರು ಬಂದು ನೆಲೆಸ್ತಾರೆ ಗೊತ್ತಾ? ಹಾಗೆಯೇ ಬ್ರಾಹ್ಮಣ ಪರಂಪರೆ ಅಂತ ಏನಿದೆ, ಮಯೂರವರ್ಮ ಕ್ರಿಸ್ತ ಶಕ 350-400ರಲ್ಲಿ ಒಂದಷ್ಟು ಜನರನ್ನು
ಅಹಿಚ್ಛತ್ರದಿಂದ ಕರ್ಕೊಂಬಂದು ಬ್ರಾಹ್ಮಣರನ್ನ ಇಲ್ಲಿ ನೆಲೆಗೊಳ್ಳೋಕೆ ಅವಕಾಶ ಮಾಡಿಕೊಡ್ತಾನೆ. ಆ ನಂತರ ಬಂದಂತೆಲ್ಲ ತೆಲುಗು ಬ್ರಾಹ್ಮಣರು ಯಾರಿದ್ದಾರೆ ಅವರೆಲ್ಲ ಗೋದಾವರಿ ತೀರದಿಂದ ಬಂದವರು, ತೆಲುಗುನವರು ಬಂದು ಇಲ್ಲಿ ನೆಲೆಸ್ತಾರೆ. ಸುಮ್ಮನೆ ನೀವು ನಮ್ಮ ಮೈಸೂರು ಮಹಾರಾಜರ ದಿವಾನರಿದ್ದಾರಲ್ಲ ಅವರ ಪಟ್ಟಿಗಳನ್ನ ನೋಡಿ, ಯಾರ್ಯಾರಾಗಿದ್ರು ದಿವಾನರು, ಯಾವ ವಯಸ್ಸಲ್ಲಿ ಅಂತ, ಯಾವ್ಯಾವ ಮೂಲದವರು ಅಂತ. ಕನ್ನಡದವರು ನಿಮ್ಗೆ ಸಿಗಲ್ಲ. ಎಲ್ಲ ತಮಿಳ್ನವರಾಗಿರ್ತಾರೆ, ಇಲ್ಲ ತೆಲುಗುವರಾಗಿರ್ತಾರೆ. ನಮ್ಮಲ್ಲಿ ಬುದ್ಧಿವಂತರು ಇರ್ಲಿಲ್ವಾ ಅಂತ ಹೇಳ್ತಂದ್ರೆ ಇದ್ರು, ಆದರೆ ಹಸಿವಿಲ್ಲ ನಮಗೆ ಕನ್ನಡಿಗರಿಗೆ. ಕಾವೇರಿ ತಾಯಿ ಉಳಿದ ಎಲ್ಲ ನದಿಗಳು ಸಮೃದ್ಧವಾಗಿ ನೀರನ್ನು ಕೊಡೋದ್ರಿಂದ, ಒಳ್ಳೆ ಮಣ್ಣಿರೋದ್ರಿಂದ, ಒಳ್ಳೆ ಬೆಳೆ ಬರೋದ್ರಿಂದ, ಹಿತವಾದ ವಾತಾವರಣ ಇರೋದ್ರಿಂದ ನೆಮ್ಮದಿಗಿಂತ ದಿಂಬ್ರಂಗ ಅಂತ ನಿದ್ರೆ ಹೊಡಿತೀವಿ ನಾವು. ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋ ಬುದ್ಧಿ ಕನ್ನಡಿಗರಿಗಿಲ್ಲ. ಹಾಗಾಗಿ ತಮಿಳರು, ತೆಲುಗು, ಮರಾಠಿ ಇವರ ಪ್ರಭಾವ ಹೆಚ್ಚಾಗುತ್ತೆ. ಅವರು ಆಗಲೇ ಬಂದು ನೆಲೆಸ್ತಾರೆ. ಶ್ರವಣ ಬೆಳಗೊಳದಲ್ಲಿ ಇರುವಂತಹ ಗೊಮ್ಮಟದ ವಿಗ್ರಹವನ್ನ ನೋಡಿ ವಿಗ್ರಹದ ಬುಡದಲ್ಲಿ ಕೆತ್ತಿದ್ದಾರೆ. ಈ ವಿಗ್ರಹವನ್ನ ಕೆತ್ತಿದವ್ರು ಯಾರು ಅಂತ ಹೇಳಿ ಬೇರೆ ಬೇರೆ ಭಾಷೆಯಲ್ಲಿ ಕೆತ್ತಿದ್ದಾರೆ. ಕನ್ನಡದಲ್ಲೂ ಕೆತ್ತಿದ್ದಾರೆ, ಮರಾಠಿಯಲ್ಲೂ ಕೆತ್ತಿದ್ದಾರೆ. 10ನೇ ಶತಮಾನಕ್ಕೆ ಮರಾಠಿ ಜನರ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಅಲ್ಲಿ ನಿಮಗೆ ಪುರಾವೆ ಸಿಗುತ್ತೆ. ಹೀಗೆ ಮೊದಲಿಂದಲೂ ಬೇರೆ ಭಾಷೆಯ ಜನ ಇಲ್ಲಿ ಬಂದು ನೆಲೆಸಿದ್ದಾರೆ. ಇನ್ನು ಟಿಪ್ಪು ಸುಲ್ತಾನು ಮತ್ತೆ ಹೈದರಾಲಿ ಕಾಲದಲ್ಲಿ ಸಾಕಷ್ಟು ಮುಸ್ಲಿಮರು ಬಂದು ಇಲ್ಲಿ ನೆಲೆಸ್ತಾರೆ. ಹಾಗಾಗಿ ಮೂಲ ಕನ್ನಡಿಗರು ಎಲ್ಲಿ ಅಂತ ಹುಡುಕ್ಬೇಕು ನಾವಿವತ್ತು. ಬೆಂಗಳೂರಲ್ಲಿ ಕನ್ನಡವನ್ನ ಅರ್ಥ ಮಾಡ್ಕೊಳ್ಳೋ ಜನ ಎಷ್ಟಪ್ಪ ಇದ್ದಾರೆ ಅಂದ್ರೆ 27%. ಅರ್ಥ ಮಾಡ್ಕೊಳ್ಳೋರು ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋರು ಅಷ್ಟೇ. ಉಳಿದವರೆಲ್ಲ ಬೇರೆ ಭಾಷೆಯವರು. ನೀವು ಅವರ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ ಹೊರತು ಅವರು ನಿಮ್ಮ ಭಾಷೆಯಲ್ಲಿ ಮಾತಾಡಲ್ಲ, ಗೊತ್ತಿದ್ರೂ ಮಾತಾಡಲ್ಲ. 63% ಅಷ್ಟು, 73% ಅಷ್ಟು ಕಡಿಮೆ. ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 64%. ಕೇರಳದಲ್ಲಿ ಮಲಯಾಳಿಗರ ಸಂಖ್ಯೆ ಎಷ್ಟು ಅಂದ್ರೆ 93%. ಇನ್ನೊಂದು ದುರಂತ ಯಾಕೆ ಕರ್ನಾಟಕದಲ್ಲಿ ಕನ್ನಡ ಕಡಿಮೆ ಆಯಿತು ಅಂದರೆ, ಎಲ್ಲ ಪ್ರಧಾನ ಸಂಸ್ಥೆಗಳು ನಿರ್ಮಾಣವಾದದ್ದು ಬೆಂಗಳೂರಲ್ಲಿ. ನೀವು ITI ತಗೊಳ್ಳಿ, HMT ತಗೊಳ್ಳಿ, HAL ತಗೊಳ್ಳಿ, BHEL ತಗೊಳ್ಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಗೊಳ್ಳಿ, ಹೀಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನ ಸುತ್ತಮುತ್ತಲೂ ಸ್ಥಾಪಿತವಾಯಿತು. ಹಾಗಾಗಿ ಹೊರಗಡೆಯಿಂದ ಜನ ಬಂದರು, ಬಂದಿಲ್ಲಿ ನೆಲೆಸ್ಬಿಟ್ರು. ಯಾಕೆ ಮೈಸೂರಿಗೆ ಬೆಂಗಳೂರಿಗೆ ಬಂದ್ರು? ಕ್ಲೈಮೇಟ್ ಚೆನ್ನಾಗಿತ್ತು, ಪರಿಸರ ಚೆನ್ನಾಗಿದೆ. ಮಹಾರಾಜರ ದೂರದೃಷ್ಟಿ. ವಿಶ್ವೇಶ್ವರಯ್ಯ ಅಂತ ಮಹಾನುಭಾವರು ಯಾರಿದ್ದಾರೆ, ಸರ್ ಕೆ ಶೇಷಾದ್ರಿ ಅಯ್ಯರ್ ಅಂತವ್ರು ಯಾರಿದ್ದಾರೆ, ಅವರ ದೂರದೃಷ್ಟಿಯ ಕಾರಣ ಸರ್ವತೋಮುಖ ಪ್ರಗತಿಗೆ ಕಾರಣವಾದರವರು. ಆದರೆ ಅದ್ರ ಜೊತೆಗೆ ಒಂದು ಉಪ ಉತ್ಪನ್ನವಾಗಿ, ಒಂದು ಸೈಡ್ ಎಫೆಕ್ಟ್ ಆಗಿ, ಪಾರ್ಶ್ವ ಪರಿಣಾಮವಾಗಿ ಬೇರೆ ಭಾಷೆಯ ಜನ ಬಂದು ನಮ್ಮಲ್ಲಿ ನೆಲೆಸಿದ್ರು. ಇಡೀ ಭಾರತದಲ್ಲಿ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದವರು ನಾವು. ಮೊದಲು ಪ್ರಾಯೋಗಿಕವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ದು ಗೋಕಾಕ್ ಜಲಪಾತದಲ್ಲಿ. ಅಲ್ಲಿ ಉತ್ಪಾದನೆಯಾದ ವಿದ್ಯುತ್ತನ್ನ ಪಕ್ಕದಲ್ಲೇ ಇರ್ತಕ್ಕಂಥ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಕೈಮಗ್ಗದ ಕಾರ್ಖಾನೆ ಅವರಿಗೆ ಪೂರೈಸ್ತಾರೆ. ಮಹಾರಾಜರಿಗೂ ಅಯ್ಯರ್ ಅವರಿಗೂ ಅನ್ಸುತ್ತೆ, ನಮ್ಮ ವಿಶ್ವೇಶ್ವರಯ್ಯ ಹೇಳ್ತಾರೆ ಒಂದು ಮಾತು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ವಿಜ್ಞಾನಕ್ಕೆ, ಕಾರ್ಖಾನೆಗಳಿಗೆ, ಉದ್ಯಮಕ್ಕೆ ಬಹಳ ಆದ್ಯತೆ ಇರೋ ಕಾರಣ, ದೇಶದ ಸಂಪತ್ತನ್ನು ನಿಯಂತ್ರಿಸುವ ಕಾರಣ ಅವುಗಳಿಗೆ ಆದ್ಯತೆ ಕೊಡಬೇಕು ಅಂತ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ನಿರ್ಮಾಣ ಮಾಡ್ತಾರೆ. ಬ್ರಿಟಿಷರನ್ನ ಕೇಳ್ತಂದ್ರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ತಂತ್ರಜ್ಞಾನವನ್ನು ನಮಗೆ ಕೊಡಿ ಅಂತ ಕೇಳ್ತಂದ್ರೆ ಕೊಡಲ್ಲ ಅವರು.
ಶೇಷಾದ್ರಿ ಅಯ್ಯರ್ ಅವರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವರೇ ಯುರೋಪ್ಗೆ ಹೋಗಿ ಯುರೋಪಿನ ಬ್ರಿಟನ್ ಅದಲ್ಲದೆ ಸುತ್ತಮುತ್ತಲ ದೇಶಗಳಲ್ಲೆಲ್ಲ ಓಡಾಡಿ ವಿದ್ಯುತ್ತನ್ನು ಹೇಗೆ ಉತ್ಪಾದನೆ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಸಂಗ್ರಹಿಸಿ ಅದಕ್ಕೆ ಬೇಕಾದ ಬಿಡಿ ಭಾಗಗಳನ್ನೆಲ್ಲದಕ್ಕೂ ಅಲ್ಲೇ ಕಾದಿರಿಸಿ ಹಡಗಿನ ಮೂಲಕ ನೀವು ಕಳಿಸ್ಕೊಡಿ ಎಲ್ಲವನ್ನೂ ಅಲ್ಲೇ ಕೊಂಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ಯಾವುದೋ ಒಂದು ಪುಟ್ಟ ಸಂಸ್ಥಾನ ಅಂತೆ, ಒಬ್ಬ ರಾಜ ಅಂತೆ, ಅಲ್ಲಿ ಅವರು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರಂತೆ. ಇದೆಲ್ಲಿ ಸಾಧ್ಯ ಅಂತ ಅವರೆಲ್ಲ ನಕ್ಕು ಬಿಡ್ತಾರೆ. ಮೈಸೂರಿನ ರಾಜರ ಆಲೋಚನೆ ಅಷ್ಟು ಅಯ್ಯೋ ಅದ್ಭುತವಾದದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತಂದ್ರೆ ಎದೆ ಉಬ್ಬುತ್ತೆ. ಅಷ್ಟೆಲ್ಲ ಬಂದು ಇಲ್ಲಿ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಜೊತೆ ಕೂತ್ಕೊಂಡು ವಿದ್ಯುತ್ತನ್ನ ತಯಾರು ಮಾಡಬೇಕು ಅಂದ್ರೆ ಮುಖ್ಯ ಇಂಜಿನಿಯರು ಅನೇಕ ಕಡೆ ನಿಂತು ಬಿಡ್ತಾರೆ. ಮುಂದೆ ಏನ್ ಮಾಡೋದು ಅರ್ಥವೇ ಆಗ್ತಾ ಇಲ್ಲ ಅಂತ. ಶೇಷಾದ್ರಿ ಅಯ್ಯರ್ ಅವರು ಸಾಹಿತ್ಯವನ್ನ ಕಾನೂನನ್ನ ಓದಿದ್ರೂ ಸಹ ವಿಜ್ಞಾನದ ಬಗ್ಗೆ ಎಷ್ಟು ಪ್ರಭುತ್ವ ಅವರಿಗೆ ಇತ್ತು ಅಂದ್ರೆ ಆ ಪುಸ್ತಕಗಳನ್ನ ಓದಿ ಹೀಗೆಲ್ಲ ಹೀಗೆ ಮಾಡಿ ಅಂತ ಮಾರ್ಗದರ್ಶನ ಕೊಡ್ತಾ ಇದ್ರು. ಹಾಗಾಗಿ ಅವರೆಲ್ಲರ ಸಾಮೂಹಿಕ ಪ್ರಯತ್ನದಿಂದ ಶಿವನ ಸಮುದ್ರದಲ್ಲಿ 1902ರಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಯಾರ ಮಾರ್ಗದರ್ಶನ ಇಲ್ಲದೆ ಬರೀ ನೋಡಿ ಹೇಗೆ ಸಾಧ್ಯ? ಇದು ಮಹಾರಾಜರ ಒಂದು ಹಿರಿಮೆ. ಆ ವಿದ್ಯುತ್ತು ಮೊದಲ ಬಾರಿಗೆ ಬೆಳಗೋದು ನಮ್ಮ ಬೆಂಗಳೂರಿನ ಸಿಟಿ ಮಾರುಕಟ್ಟೆಯಲ್ಲಿ. ಸಿದ್ದಿಕಟ್ಟೆ ಅಂತ ಕರೆಯೋರು ಅದನ್ನ. ಸಿಟಿ ಮಾರುಕಟ್ಟೆ ವಾಸ್ತವದಲ್ಲಿ ದೊಡ್ಡ ಕೆರೆ, ಅದು ಸಿದ್ದಿಕಟ್ಟೆ ಕೆರೆ ಅಂತ. ಅದನ್ನ ಮುಚ್ಚಿ ಅದನ್ನ ಮಾರುಕಟ್ಟೆ ಮಾಡಿದ್ರು. ನಮ್ಮ ಬೆಂಗಳೂರು ಸಿಟಿ ಆಫ್ 1000 ಲೇಕ್ಸ್ ಅಂತ ಹೆಸರುವಾಸಿಯಾದದ್ದು. ಸಿಟಿ ಆಫ್ 1000 ಲೇಕ್ಸ್. ಎಲ್ಲ ಕೆರೆಗಳನ್ನು ಮುಚ್ಕೊಂಡ್ ಬಂದ್ಬಿಟ್ಟಿದೀವಿ ಒಂದ್ ಕಡೆಯಿಂದ. ಸೊ ವಿದ್ಯುತ್ತಿನ ದೀಪ ಅಲ್ಲಿ ಬೆಳಗುತ್ತೆ, ವಿದ್ಯುತ್ತು ಯಥೇಚ್ಛವಾಗಿ ಸಿಗುತ್ತೆ. ವಿದ್ಯುತ್ತನ್ನ ಶಿವನ ಸಮುದ್ರದಿಂದ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ KGFಗೆ ಹಾಯಿಸ್ತಾರೆ ತಂತಿಯನ್ನ. ಇಡೀ ಜಗತ್ತಲ್ಲಿ ಇಷ್ಟು ಉದ್ದದ ತಂತಿಯನ್ನು ಹಾಯಿಸಿದಂತಹ ಮತ್ತೊಂದು ಉದಾಹರಣೆ ಇಲ್ಲ. ಇಡೀ ಜಗತ್ತಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಇಷ್ಟು ಉದ್ದ, ಇಷ್ಟು ಕಿಲೋಮೀಟರ್ಗಳ ಉದ್ದ ವಿದ್ಯುತ್ತನ್ನು ಹಾಯಿಸಿದ ಉದಾಹರಣೆ ನಮ್ಮದು. ಬ್ರಿಟಿಷರಿಗೆ ಖುಷಿ ಆಗ್ಬಿಡುತ್ತೆ ವಿದ್ಯುತ್ ಸಿಕ್ತು ಅಂತ ಹೇಳಿ. ಯಾಕಂದ್ರೆ ದೊಡ್ಡ ವಿದ್ಯುತ್ ಯಾಕೆ ಬೇಕಿತ್ತು ಅವರಿಗೆ ಅಂತ ಹೇಳ್ತಂದ್ರೆ, ಇಡೀ ಜಗತ್ತಿನಲ್ಲೇ ಅತ್ಯಂತ ಆಳವಾದ ಗಣಿಗಳು ನಮ್ಮ KGF ಗಣಿಗಳು. ಹೆಚ್ಚು ಕಡಿಮೆ 2 ಕಿಲೋಮೀಟರ್ಗಿಂತ ಉದ್ದ ಆಳಕ್ಕೆ ಹೋಗುತ್ತದೆ. ಅಷ್ಟು ಕೆಳಗೆ ಹೋಗಬೇಕು ಅಂದ್ರೆ ನಿಮ್ಗೆ ಲಿಫ್ಟ್ ಬೇಕು. ಲಿಫ್ಟನ್ನ ಹೆಂಗದು ಎಷ್ಟು ಅಂತ ಎಳಿಯಕ್ಕಾಗುತ್ತೆ? ಲಿಫ್ಟ್ ಚಾಲನೆಗೆ ವಿದ್ಯುತ್ ಬೇಕಾಯ್ತು. ಆಮೇಲೆ ಒಳಗೆ ಇಳಿತಾ ಇಳಿತಾ ಹೋದ ಹಾಗೆ ಏನಾಗುತ್ತೆ ಅಂದ್ರೆ ನೀರು ಸಂಗ್ರಹವಾಗ್ತಾ ಹೋಗುತ್ತೆ. ಯಾಕಂದ್ರೆ ಅಂತರ್ಜಲ ಇದ್ದೇ ಇರುತ್ತಲ್ವಾ. ಆ ನೀರನ್ನ ತೆಗಿಬೇಕು. ಹೆಂಗ್ ತೆಗಿಯೋದು? ಪಂಪು. ಆ ಪಂಪ್ ಕೆಲಸ ಮಾಡ್ಬೇಕಾದ್ರೆ ವಿದ್ಯುತ್ ಬೇಕು. ಹೀಗೆ ಬ್ರಿಟಿಷರಿಗೆ ತುಂಬಾ ಅನುಕೂಲ ಆಗುತ್ತೆ. ಬ್ರಿಟಿಷರು ಮಹಾರಾಜರು ನೀಡಿದಂತ ವಿದ್ಯುತ್ತನ್ನ ಬಳಸ್ಕೊಂಡು ಚಿನ್ನವನ್ನ ತೆಗೆದು ಒಂದಷ್ಟು ರಾಯಲ್ಟಿ ಅಂತ ಕೊಡ್ತಾರೆ. ಗೌರವ ಧನ ಅನ್ನೋ ಲೆಕ್ಕದಲ್ಲಿ ಒಂದಷ್ಟು ಕೊಡ್ತಾರೆ. ಆ ಹಣವನ್ನೆಲ್ಲ ಮಹಾರಾಜರು ಮತ್ತೆ ಸಂಸ್ಥಾನದ ಅಭಿವೃದ್ಧಿಗೆ ಬಳಸ್ತಾರೆ. ಬ್ರಿಟಿಷರಿಗೆ ಯಾವುದೇ ಕಾರಣಕ್ಕೂ 1% ಕೂಡ ನಂಬಿಕೆ ಇರಲಿಲ್ಲ ಅನ್ಸುತ್ತೆ. ಇವ್ರು ವಿದ್ಯುತ್ ಕಂಡಿಡಿತಾರೆ, ಇದರೆಲ್ಲ ಮಾಡಕ್ ಸಾಧ್ಯ ಇಲ್ಲ, ನಂಬೋದೇ ಇಲ್ಲ. ಅವರು ಸಾಧ್ಯ ಇಲ್ಲ ಇವ್ರ ಕೈಯಲ್ಲಿ ಅಂತ. ಅಂಡ್ ರಾಜರು ಅದನ್ನ ಮಾಡೋದಕ್ಕಿಂತ ಮುಂಚೆ ಭಾರತದಲ್ಲಿ ಬೇರೆ ಯಾರು ಮಾಡಿದ್ರ? ಇಲ್ವಾ? ಇಡೀ ಏಷ್ಯಾದಲ್ಲಿ ನಂಬರ್ 1 ಅಂತೀನಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಏಷ್ಯಾದಲ್ಲೇ. ಎರಡನೆಯದಾಗಿ ವಿದ್ಯುತ್ತನ್ನ ಆರಂಭ ಮಾಡಿದ್ದು ಡೆಹ್ರಾಡೂನ್ ಅಲ್ಲ, ಈ ಕಡೆ ಅಸ್ಸಾಂ ಕಡೆ ಬರುತ್ತೆ, ಡಾರ್ಜಿಲಿಂಗ್. ಆ ಡಾರ್ಜಿಲಿಂಗ್ ಅಲ್ಲಿ ಜಲಪಾತವನ್ನ ಉಪಯೋಗಿಸ್ಕೊಂಡು ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ನಗರಕ್ಕೆ ಪೂರೈಸ್ತಾರೆ. ಯಾಕೆ ಅಂದ್ರೆ ಡಾರ್ಜಿಲಿಂಗ್ ಅನ್ನೋದು ಹಿಲ್ ಸ್ಟೇಷನ್ ಅದು. ಹಾಗಾಗಿ ಬ್ರಿಟಿಷರು ಬೇಸಿಗೆಯ ಝಳ ತಡಿಲಿಕ್ಕಾಗದೆ ಅಲ್ಲಿಗೆ ಹೋಗ್ತಾ ಇದ್ರು. ಗಿರಿಧಾಮ ಅದು.
ಹಾಗಾಗಿ ಗಿರಿಧಾಮದಲ್ಲಿ ಸುಖವಾಗಿ ಕಳೆಯೋದಕ್ಕೆ ಅವರಿಗೆ ವಿದ್ಯುತ್ ಬೇಕಾಯಿತು ಫ್ಯಾನ್ಗಳನ್ನು ನಡೆಸೋಕೆ. ಹಾಗಾಗಿ ಅಲ್ಲೂ ಏನು ವಿದ್ಯುತ್ ಉತ್ಪಾದನೆ ಆಯಿತೋ ಆ ಉತ್ಪಾದನೆಯನ್ನು ಇಲ್ಲಿ ಬಳಸ್ಕೊಂಡ್ರು ನಗರಕ್ಕೆ. ಆದರೆ ನಮ್ಮಲ್ಲಿ ನಗರಕ್ಕೂ ಬಳಸ್ಕೊಂಡ್ವಿ ನಾವು, ಹಾಗೆ ಕಾರ್ಖಾನೆಗಳಿಗೆ ಬಳಸ್ಕೊಂಡ್ವಿ. ಅದಾದ ಮೇಲೆ ನಾವು ಜೋಗ ಜಲಪಾತದಲ್ಲಿ ವಿದ್ಯುತ್ತನ್ನು ಯಥೇಚ್ಛವಾಗಿ ಮಹಾತ್ಮ ಗಾಂಧಿ ಆಗರದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡಿದಾಗ ಇಡೀ ಭಾರತದ ಯಾವುದೇ ರಾಜ್ಯದಲ್ಲಿ ಇಷ್ಟು ವಿದ್ಯುತ್ ಸಿಗೋಲ್ಲ. ಕರ್ನಾಟಕದಲ್ಲಿ ವಿದ್ಯುತ್ ಇದೆ, ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತು, ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನೆಲ್ಲ ಇಲ್ಲೇ ಸ್ಥಾಪಿಸ್ತು. ಕರ್ನಾಟಕ ಅಭಿವೃದ್ಧಿ ಆಯಿತು, ಅನುಮಾನವೇ ಇಲ್ಲ ಅದರಲ್ಲಿ. ಹಾಗೆ ಬೇರೆ ಭಾಷೆಯ ಜನನೂ ಬಂದು ಇಲ್ಲಿ ಬೀಡು ಬಿಟ್ರು. ಅಭಿವೃದ್ಧಿ ಆಗಿರುವಂತಹ ಜಾಗದಲ್ಲೇ ತಾನೆ ಎಲ್ಲವೂ ಸಿಕ್ಕಾಗ ಚೆನ್ನಾಗಿರುವಂತಹ ಜಾಗಕ್ಕೆ ಜನಗಳು ಬರೋದಕ್ಕೆ ಮನ್ಸೋರೋದು.